ನಮಸ್ಕಾರ. ಸಿನಿಮಾ ಇಷ್ಟು ದಿನ ಇಂಟರ್ವ್ಯೂ ಕೊಟ್ಟು ಸಿನಿಮಾ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದೀವಿ. ಇವಾಗ ಇನ್ನೊಂದು 2-3 ದಿನದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಇವತ್ತು ಪ್ರೀಮಿಯರ್ ಆಯಿತು. ರೆಸ್ಪಾನ್ಸ್ ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಫುಲ್ ಟೀಮ್ಗೆ ಯಾರೋ ಅಳ್ತಿರುವಾಗ ಖುಷಿ ಆಗ್ತಿದ್ದೆ. ಯಾಕೆಂದರೆ ಬಿಕಾಸ್ ನಮ್ಗೆ ಅದು ಬೇಕಿತ್ತು, ಜನರು ಅಳಬೇಕು ಲಾಸ್ಟ್ಗೆ ಅಂತ. ಬಟ್ ಎವ್ರಿ ಒನ್ ಅಳ್ತಾಯಿದ್ರು, ನೋಡಿ ಖುಷಿ ಆಗ್ತಿದೆ. ನಮ್ಮ ಸಿನಿಮಾ ಆಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋ ಒಂದು ಖುಷಿ. ದಯವಿಟ್ಟು ಜೂನ್ 6ಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾವು ಮೀಡಿಯಾ ಥ್ರೂ ಎಷ್ಟಾಗುತ್ತೆ ಟ್ರೈ ಮಾಡ್ತೀವಿ ರೀಚ್ ಆಗೋಕ್ಕೆ. ಬಟ್ ವರ್ಡ್ ಆಫ್ ಮೌತ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಿಮಗೆ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೂ ಹೇಳಿ. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ, ನಮ್ಮ ಪ್ರೊಡ್ಯೂಸರ್ಗೆ ಗೆಲ್ಲಿಸಿ ಅಂತ ಹೇಳ್ತೀನಿ. ನಮ್ಮ ಇಡೀ ಮಾಧ್ಯಮ ಟೀಮ್ ಮೇಲೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಆ್ಯಂಡ್ ನಾವು ಕರೆದಿದ್ದ ತಕ್ಷಣ ಇಷ್ಟು ಜನ ಸ್ನೇಹಿತರು, ಅಂದರೆ ನಮ್ಮೆಲ್ಲ ಸೆಲೆಬ್ರಿಟೀಸು ಎಲ್ಲ ಸ್ನೇಹಿತರು ಬಂದು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ನೋಡಿ ಅವರು ಅನಿಸಿಕೆನ ತಿಳಿಸಿದ್ದಾರೆ. ಅಂದರೆ ನಿಜವಾದ ಅನಿಸಿಕೆನ ಅಲ್ಲಿಂದನೇ ಬರ್ತಾನೆ ತಿಳಿಸಿದ್ರು. ನಮಗೆಲ್ಲರಿಗೂ, ನಮ್ಮ ಫುಲ್ ಟೀಮ್ ಎಲ್ರಿಗೂ ಒಂದು ಕನ್ಫರ್ಮ್ ಆಗಿ ಏನಿತ್ತು ಅಂದರೆ, ಸಿನಿಮಾ ನೋಡಿ ಅಟ್ಲೀಸ್ಟ್ ಒಂದು 10 ನಿಮಿಷ ಹ್ಯಾಂಗ್ ಓವರಿಂದ ಹೊರಗಡೆ ಬರಲ್ಲ ಅಂತ. ಖಂಡಿತ ಎಲ್ಲರೂ ಇಲ್ಲಿ ಒಂದು ಹ್ಯಾಂಗ್ ಓವರ್ ಅರ್ಧ ಗಂಟೆ ಆದ್ರೂ ಬರಲಿಲ್ಲ, ಹೊರಗಡೆ ಬರಲಿಲ್ಲ. ತುಂಬ ಎದೆ ಭಾರ ಅನಿಸ್ತಿದೆ. ಸೊ ಎಲ್ಲೋ ಒಂದು ಕಡೆ ನಮಗೆ ಇಲ್ಲೇ ಒಂದು 10% ಗೆದ್ದಷ್ಟು ಒಂದು ನಂಬಿಕೆ ಬಂದಿದೆ. ಸೊ ನಾವು ಏನೇ ಹೊಗಳಿದ್ರು, ನಾವು ಎಲ್ಲ ಟೀಮ್ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಏನೇ ಹೇಳಿದ್ರು, ಎಲ್ಲ ಅಭಿಮಾನಿ ದೇವರುಗಳು ಇದೇ ಶುಕ್ರವಾರ ಜೂನ್ 6ನೇ ತಾರೀಕು ನಿಮ್ಮ ಮಡಿಲಿಗೆ ಈ ಮಾದೇವನ್ನು ಹಾಕ್ತಿದ್ದೀವಿ. ಸೊ ಇದನ್ನು ಆಶೀರ್ವಾದ ಮಾಡೋದು, ಇದನ್ನು ಬೆಳೆಸ್ಕೊಂಡು ಹೋಗೋದು ನಿಮ್ಮ ಎಲ್ಲರ ಕೈಯಲ್ಲಿದೆ. ಸೊ ಆ ಒಂದು ಸಹಾಯನ ನೀವೆಲ್ಲ ಮಾಧ್ಯಮ ಮಿತ್ರರು ನಮ್ಗೆ ಮಾಡಿಕೊಡ್ತಿದ್ದೀರಾ. ಸೊ ಇನ್ನು ನಮ್ಮ ಟೀಮ್ ಬಗ್ಗೆ, ನಮ್ಮೆಲ್ಲರ ಬಗ್ಗೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ತಿರ್ಗಾ ಅರ್ಧ ಗಂಟೆ ನಾವೆಲ್ಲ ಕಡೆ ಕೂತ್ಕೊಂಡು ಮಾತಾಡ್ತೀವಿ. ಅವತ್ತಿಂದ ಇವತ್ತಿನವರೆಗೂ ಮಾದಪ್ಪನ ಬೆಟ್ಟದಿಂದ ಹಿಡಿದು, ರಾಯರ್ ಸನ್ನಿಧಿಯಿಂದ ಹಿಡಿದು, ಮಂತ್ರಾಲಯದಿಂದ ಹಿಡಿದು, ಶಿರಡಿ ಸಾಯಿಬಾಬಾಯಿಂದ ಹಿಡಿದು ಎಲ್ಲ ಕಡೆನೂ ನಾವು ಉರುಳು ಸೇವೆ ಮಾಡಿದ್ದಾಗಲಿ ಎಲ್ಲ. ಸೊ ಎಲ್ಲ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊತಿದ್ದೀನಿ, ಈ ಒಂದು ಸಿನಿಮಾ ನನಗೆ ಗೆಲ್ಲಿಸ್ಕೊಡಿ. ಯಾಕಂದರೆ ಇಡೀ ತಂಡ ತುಂಬಾ ಎಫರ್ಟ್ ಹಾಕಿದ್ದೀವಿ. ಖಂಡಿತ ಆ ಮಾದೇವ ನಮಗೆಲ್ಲ ಸಹಾಯ ಮಾಡ್ತಾನೆ ಅಂತ ನಂಬಿದ್ದೀನಿ. ನಮ್ಮ ಟೀಮ್ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ಡೇಟ್ ಮರಿಬೇಡಿ, ಜೂನ್ 6ನೇ ತಾರೀಕು, ಅಂದರೆ ಇದೇ ಶುಕ್ರವಾರ ಬರ್ತಿದೆ. ತಮ್ಮ ಎಲ್ಲ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನಮಗೆ ನಮ್ಮೇಲೆ ಸದಾ ಇರಲಿ ಅಂತ ನಾನು ಕೈ ಜೋಡಿಸಿ ಕೇಳ್ಕೊತಿದ್ದೀನಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಅದರಲ್ಲೂ ವಿನೋದ್ ಸರ್ ಲುಕ್ ಆಯಿತು, ಅವರ ಪಾತ್ರಕ್ಕಿರೋ ಹೆಸರು ತುಂಬ ಎಲ್ಲದಕ್ಕೂ ಆಪ್ಟ್ ಆಗುವಂಥದ್ದು. ನಂಗೆ ಪರ್ಸ್ನಲಿ ಬಹಳ ಇಷ್ಟ ಆಯಿತು ಅವ್ರ ಪಾತ್ರ. ಇನ್ನು ಸೋನಲ್ ಅವರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಹಳ್ಳಿ ಹುಡುಗಿ ಅಂತ ಅಂದರೆ ಪಕ್ಕಾ ಸೂಟ್ ಆಗಿದ್ದಾರೆ. ಶ್ರುತಿ ಅಮ್ಮ ಬಂದಾಗ ನಿಜವಾಗ್ಲೂ ನಾನೇ ವಿಷಲ್ ಹೊಡೆದೆ. ಅಷ್ಟು ವಿಭಿನ್ನವಾದಂತಹ ಪಾತ್ರ, ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುವಂಥ ಸಿನಿಮಾ. ಆ್ಯಂಡ್ ಹಳ್ಳಿಯ ಸೊಗಡು ಜೊತೆಗೆ ಒಂದು ಕಲ್ಟ್ ಫೀಲ್, ಆಲ್ಸೋ ಕಮರ್ಷಿಯಲ್, ಇದಿಷ್ಟೂ ಮಿಕ್ಸ್ ಮಾಡೋದು ಬಹಳ ಕಷ್ಟ ಸಿನಿಮಾಗಳಲ್ಲಿ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಫೈಟ್ ಸಖತ್ತಾಗಿದೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇಂಥ ಒಳ್ಳೆ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕನ್ನಡ ಸಿನಿಮಾಗಳನ್ನು ಹೆಚ್ಚೆಚ್ಚು ನೋಡೋಣ. ಆ್ಯಂಡ್ ಒಳ್ಳೆ ಸಿನಿಮಾ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಗುಡ್ ಲಕ್, ಬೆಸ್ಟ್ ವಿಶಸ್. ಆ್ಯಂಡ್ ಡೈರೆಕ್ಷನ್ ನವೀನ್ ಸರ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಂಗೆ ಪರ್ಸನಲಿ ಫೈಟ್ಸ್ ತುಂಬಾ ಇಷ್ಟ ಆಯಿತು. ಒಳ್ಳೆ ಲವ್ ಸ್ಟೋರಿ ಕಮ್ ಆ್ಯಕ್ಷನ್, ಸ್ವಲ್ಪ ಸಸ್ಪೆನ್ಸ್ ಕೂಡ ಇರುವಂಥ ಸಿನಿಮಾ. ಎಲ್ಲರೂ ನೋಡಿ ಪ್ರೀತಿಯಿಂದ ಹಾರೈಕೆ. ಎಲ್ರಿಗೂ ನಮಸ್ಕಾರ. ಪ್ರೊಡ್ಯೂಸರ್ ಸರ್ ಆಗಿರಲಿ, ಡೈರೆಕ್ಟರ್ ಸರ್ ಆಗಿರಲಿ, ಇಲ್ಲ ವಿನೋದ್ ಸರ್ಗಾಗಿರಲಿ, ಸೋನಲ್ ಮೇಡಮ್, ಶ್ರುತಿ ಅಮ್ಮ, ಪ್ರತಿಯೊಬ್ಬರದ್ದು ಉದ್ದೇಶ ತುಂಬ ಚೆನ್ನಾಗಿದೆ. ಅದೇ ಥರ ಈ ಸಿನಿಮಾನೂ ತುಂಬ ಚೆನ್ನಾಗಿದೆ. ತುಂಬ ಬಿಟ್ಕೊಡೋಕ್ಕಾಗಲ್ಲ. ಬಟ್ ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದ್ದೀನಿ ಅನ್ನೋ ಖುಷಿಯಲ್ಲಿ ಇವತ್ತು ನಾನು ಹೋಗ್ತಾಯಿದ್ದೀನಿ. ತಿರ್ಗಾ ಇದೇ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡೋ ಒಂದು ಆಸೆ ನನ್ನಲ್ಲಿದೆ. ನೀವೆಲ್ಲರೂ ಬನ್ನಿ ನೋಡಿ. ಥ್ಯಾಂಕ್ ಯು. ಪಿಕ್ಚರು ಸೂಪರ್ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ.
ಆದರೆ ಅದನ್ನು ಥಿಯೇಟ್ರಲ್ಲಿ ಜನ ಬರೋ ಥರ ಮಾಡೋದು ನೀವು ಮೀಡಿಯಾದವರು. ಇವತ್ತು ಟೈಗರ್ ಪ್ರಭಾಕರ್ನ ನೀವು ನೋಡಿಲ್ಲ, ನಮ್ಮ ಯಜಮಾನರು ಸುಧೀರ್ ಅವರು ಒಟ್ಟೊಟ್ಟಿಗೆ ಪಾರ್ಟ್ ಮಾಡಿದವರು. ಆ ಟೈಗರ್ ಪ್ರಭಾಕರ್ ಬಂದು ಆ ಬಾಡಿ ಹಿಡ್ಕೊಂಡು ಹಿಂಗೆ ನಿಂತ ಅಂದರೆ ಜನ ತಮಗೆ ಗೊತ್ತಿಲ್ಲದೆ ಚಪ್ಪಾಳೆ ತಡ್ತಾನೇ ಇರೋರು. ಅವರನ್ನು ನೀವು ನೋಡಿಲ್ಲ. ಸೊ ಅವ್ರ ಮಗ ಇವತ್ತು ಬಾಡಿ ಹಿಡ್ಕೊಂಡು ನಿಂತ ಅಂತಂದರೆ ಟೈಗರ್ ಪ್ರಭಾಕರ್ ಬಂದಿದ್ದಾರೆ ಅಂತ ಮತ್ತೆ ಒಂದ್ಸರಿ ಎಲ್ಲರಿಗೂ ಜ್ಞಾಪಕ ಬರ್ತಾ ಇದ್ದಾರೆ. ಅದ್ಭುತವಾಗಿ ಪಾತ್ರ ಮಾಡಿದ್ದಾನೆ. ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಹುಟ್ಟೋದು, ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು. ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದ್ದೀವಿ. ಆ ಅಣ್ಣ ನಡೆಯೋದು, ಆ ಅಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು. ಸೊ ಇವತ್ತು ಅವನಿಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ. ಅದ್ಭುತವಾದ ನಟ ಆಗ್ತಾ ಇದ್ದಾನೆ. ಸೊ ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾನಿಕ್ ಕೊಟ್ಟು ಅವ್ರನ್ನ ಬೆಳೆಸಬೇಕು. ಇನ್ನು ಶ್ರುತಿ ಮ್ಯಾಮ್ ಚಿತ್ರ ನೋಡಬೇಕು ಅಂದರೆ ಎಲ್ಲರೂ ಖರ್ಚು ಇಟ್ಕೊಂಡೇ ಹೋಗೋದು, ಖರ್ಚು ಇಟ್ಕೊಂಡು ಹತ್ಕೊಂಡು ಕಣ್ಣೆಲ್ಲ ಊದಿಸ್ಕೊಂಡು ಬರೋದು. ಇವತ್ತು ಅವರು ಡಾನು, ನಾನು ಶ್ರುತಿ ಅಳಬುರ್ಕಿ ಅಲ್ಲ, ನಾನು ಡಾನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್, ಕಲೆ. ಅದಕ್ಕೆ ಯಾವ ಶಕ್ತಿನೂ ಬೇಕಾಗಿಲ್ಲ. ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ. ಇವರೆಲ್ಲ ಗಂಧರ್ವರು. ಇನ್ನು ನಮ್ಮ ಸೊಸೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಮುದ್ದಾಗಿರೋ ಮುದ್ದುಗಿಣಿ, ಅವಳಿಗೂ ದೇವರು ಒಳ್ಳೇದು ಮಾಡಲಿ. ಅದರಲ್ಲಿ ಸಮುದ್ರ ಪಾಠ ಮಾಡಿದವರು ಎಕ್ಸ್ಟ್ರಾಆರ್ಡಿನರಿ ಮಾಡಿದ್ದಾರೆ. ಈಗ ಶ್ರೀನಗರ ಕಿಟ್ಟಿ ಅವರು, ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ. ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲೋ ಹೋಯ್ತಾನೆ. ಯಾಕೆಂದರೆ ಬೇಡ್ರ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವರು 2 ದಿವಸ ಊಟನೇ ಕೊಡ್ತಾ ಇರಲಿಲ್ವಂತೆ. ಇದೇನು ಪಿಕ್ಚರ್ ಮಾಡ್ತಾ ಇದ್ದಾರೆ ನನಗೆ ಅಂತ ಬೇಜಾರು ಮಾಡ್ಕೊಂಡಿರೋ ದಿನಗಳನ್ನು ನಾವು ನೋಡಿದ್ದೀವಿ. ಇವತ್ತು ಆ ಬೇಡ್ರ ಕಣ್ಣಪ್ಪ ಅವರಿಗೆ ಹೆಂಗೆ ಆಶೀರ್ವಾದ ಮಾಡ್ದ, ಈ ಮಾದೇಶ ಇವರಿಗೆ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಮಾದೇಶನಿಗೆ ಜೈವಾಗಲಿ ಜೈವಾಗಲಿ ಜೈವಾಗಲಿ. ವಿನೋದ್ ಪ್ರಭಾಕರ್ ನೋಡಲ್ಲ, ಟೈಗರ್ ಪ್ರಭಾಕರ್ ನೋಡ್ತೀವಿ ಅಂತ. ಸೊ ಅದು ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಡೆ ಟೈಗರ್ ಅವ್ರು ಕಾಣಿಸ್ತಾರೆ ಅಂತ. ಸೊ ಅದ್ಭುತವಾಗಿದೆ ಸಿನಿಮಾ. ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ನು ಸೋನಾಲ್ ಆಗ್ಬೋದು, ಆಮೇಲೆ ಕಿಟ್ಟಿಯವ್ರು ಆಗ್ಬೋದು, ಶ್ರುತಿ ಮ್ಯಾಮ್ ವಾವ್ ಸೂಪರ್ಬ್ ಆ್ಯಕ್ಟಿಂಗು. ಆ್ಯಂಡ್ ಸುದಿ ಎಲ್ಲರೂ. ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಲೇಬೇಕು. ಡೈರೆಕ್ಟ್ರು ಎಮೋಷ್ನಲ್ನ ತುಂಬ ಅಚ್ಚುಕಟ್ಟಾಗಿ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ತುಂಬ ಟಚಿಂಗ್ ಸೀನ್ಸ್ಗಳಿದೆ. ಸೊ ಸಿನಿಮಾನ ಥಿಯೇಟರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಥ್ಯಾಂಕ್ ಯು. ಮೊದಲನೇದು ಎಲ್ಲರಿಗೂ ನಮಸ್ಕಾರ. ಮಾದೇವ ಬಗ್ಗೆ ಮಾತಾಡೋದಾದರೆ ತುಂಬ ಚೆನ್ನಾಗಿರೋ ಮೂವಿ. ಎಲ್ಲ ಒಬ್ಬೊಬ್ಬರು ಆರ್ಟಿಸ್ಟೂ ಒಂದು ಎಂಟ್ರಿಗೂ ವಾವ್ ಅನಿಸುತ್ತೆ. ಎಕ್ಸ್ಪೆಷಲಿ ನಮ್ಮ ಟೈಗರ್ ಭಯ್ಯ ಲಾಸ್ಟ್ ಸೀನ್ಸ್ ಅಂತೂ ಹೇಳೋಂಗಿಲ್ಲ ಅಂತ ಹೇಳಿದ್ದಾರೆ. ವಂಡರ್ಫುಲ್, ನೋಡಿದ್ರೆ ತುಂಬ ವಾವ್ ಅನಿಸುತ್ತೆ. ಶ್ರುತಿ ಮ್ಯಾಮ್ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ, ಬಟ್ ಶ್ರುತಿ ಮೇಡಮ್ ವಾವ್ ವಂಡರ್ಫುಲ್ ಅನಿಸುತ್ತೆ. ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸುದಿ ಕಿಟ್ಟಿ ಸರ್ ಸೂಪರ್, ಎಲ್ಲರೂ ಚೆನ್ನಾಗಿ ಸಖತ್ತಾಗಿ ಬಂದಿದೆ. ಆಲ್ ದ ಬೆಸ್ಟ್ ಮಾದೇವ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾವು ವಂಡರ್ಫುಲ್ ಮೂವಿನೇ ಮಾಡಿದ್ದೀವಿ ಕನ್ನಡದಲ್ಲಿ, ಹಂಗೆ ಹಿಂಗೆ ಅಂತ ನಾವು ವಂಡರ್ಫುಲ್ ಮೂವಿನೇ ಮಾಡಿದ್ದೀವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಈ ಥರ ಒಳ್ಳೊಳ್ಳೆ ಸಿನಿಮಾನ ಪ್ರೋತ್ಸಾಹಿಸಿದ್ರೆ ಇನ್ನೂ ಹೆಚ್ಚು ಮೂವಿಗಳನ್ನ ನಮ್ಮವರು ತುಂಬ ಚೆನ್ನಾಗಿ ಆಚೆ ಮಾಡೋಕ್ಕೆ ಸಾಧ್ಯ. ಆಲ್ ದ ಬೆಸ್ಟ್ ಮಾದೇವ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಂಚಿತಾ ಶೆಟ್ಟಿ. ಸೊ ಇವತ್ತು ಮಾದೇವ ಮೂವಿ ಪ್ರೊಡ್ಯೂಸರ್ ಕೇಶವ್ ಸರ್ ನಂಬಿಬಿಟ್ಟು ಒಂದು ಮೂವಿಗೆ ಪ್ರೊಡ್ಯೂಸರ್ ತುಂಬ ಇಂಪಾರ್ಟೆಂಟ್. ಸೊ ಈ ಮೂವಿಲಿ ಏನೇನು ಬೇಕು ಆರ್ಟಿಸ್ಟ್ಗಿರ್ಬೋದು, ಎಂಟೈರ್ ಟೆಕ್ನಿಷಿಯನ್ಸ್, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ತುಂಬ ಒಳ್ಳೆ ಕತೆ ಬರೆದಿದ್ದಾರೆ. ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಈ ಫಿಲಮ್ ನಂತರ ಮೇ ಬಿ ಒಂದು ಮಾಸ್ ಹೀರೋ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿ ಈ ಕ್ಯಾರೆಕ್ಟರ್ಲಿ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಫೆಲ್ಟ್ ರಿಯಲಿ ಲೈಕ್ ಆಫ್ಟರ್ ದರ್ಶನ್ ಸರ್ ನಾನು ಬಂದು ವಿನೋದ್ ಪ್ರಭಾಕರ್ ಅವ್ರನ್ನ ಈ ಥರ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದು. ಸೋನಾಲ್ ಜನರಲಿ ಹೀರೋಯಿನ್ಸ್ಗೆ ಸ್ವಲ್ಪ ಕಡಿಮೆ ರೋಲ್ಸ್ ಇರುತ್ತೆ ಯಾವಾಗಲೂ, ಬಟ್ ಬೇಸ್ಡ್ ಆನ್ ಹರ್ ಲೈಕ್ ವೆರಿ ಎಮೋಷ್ನಲ್, ತುಂಬ ಎಮೋಷ್ನಲ್ ಆಗಿ ತುಂಬ ಚೆನ್ನಾಗಿ ಒಂದು ತೊಗೊಂಡೋಗಿದ್ದಾರೆ. ಖಂಡಿತ ಮಕ್ಕಳು ಖಂಡಿತ ಬರಬೇಕು. ಒಂದು ಮಗು ಮಾಡಿದೆ, ಅದು ಡೈರೆಕ್ಟರ್ ಅವರ ಮಗು ಅಂತ ಕೇಳ್ಪಟ್ಟೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ.
ಅಚ್ಯುತ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ನಾನು ಬದ್ಮಾಶ್ ಫಿಲ್ಮಲ್ಲಿ. ಸೊ ಅವರು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪ್ರತಿಯೊಂದು ಸ್ಟೂಡೆಂಟ್ಸ್ ಬಂದು ಈ ಫಿಲಮ್ ನೋಡಬೇಕು, ಯಾಕಂದರೆ ಇದರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಖಂಡಿತ ಎಂಟೈರ್ ಟೀಮ್ ಮಾದೇವ ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಗುಡ್ ಲಕ್ ಫಾರ್ ದ ಹೋಲ್ ಮೂವಿ ಟೀಮ್. ಆ್ಯಂಡ್ ಖಂಡಿತ ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಡೆಫಿನೆಟ್ಲಿ ಮಾದೇವ ವಿಲ್ ನಾಟ್ ಡಿಸಪಾಯಿಂಟ್ ಯು. ಖಂಡಿತ ಎಲ್ಲರೂ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮಾದೇವ ನನ್ನ ಪ್ರಕಾರ ವಿನೋದ್ ಅವ್ರಿಗೆ ಇಲ್ಲಿವರೆಗೂ ಮಾಡಿರುವಂಥ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸುತ್ತೆ. ವೆರಿ ಇನ್ವಾಲ್ವ್ ಇದೆ, ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ಗೋಸ್ಕರ ಪ್ರಿಪೇರ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಪಾತ್ರನ, ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಶ್ರೀನಗರ್ ಕಿಟ್ಟಿಯವರು ನಮಗೆ ತುಂಬ ಆರ್ಟಿಸ್ಟ್ಗಳನ್ನ ಚೆನ್ನಾಗಿ ಬಳಸ್ಕೊಳ್ಳೋವಂಥ ಸ್ಕ್ರಿಪ್ಟ್ಗಳು ಕತೆಗಳು ಸಿಕ್ಕಾಗ ನಮ್ಮಲ್ಲಿರೋ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ ಪಾತ್ರಗಳಿಗೆ ಸೂಟ್ ಆಗ್ತಾರೆ. ನಾವು ಶ್ರೀನಗರ್ ಕಿಟ್ಟಿ ಅಂಥವ್ರನ್ನೆಲ್ಲರೂ ತುಂಬ ಚೆನ್ನಾಗಿ ಪಾತ್ರಗಳಿಗೆ ಬಳಸ್ಕೊಂಡ್ರೆ ಒಳ್ಳೆ ನಟರಾಗಿ ಅವರು ಇನ್ನೂ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ. ಇಡೀ ಒಟ್ಟಾರೆ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಮಾದೇವ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಸೊ ಒಂದು ಚೈಲ್ಡ್ಹುಡ್ಡಿಂದಲೂ ನಾವು ಟೈಗರ್ ಪ್ರಭಾಕರ್ ಅವರ ಫ್ಯಾನ್. ನಾವು ಅವ್ರ ಸಿನಿಮಾ ನೋಡಿಕೊಂಡೇ ಬೆಳೆದವರು. ಸೊ ಎಲ್ಲೋ ಒಂದು ಕಡೆ ಜಿದ್ದು ಅನ್ನೋ ಸಿನಿಮಾ, ನಮ್ಮ ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ, ಆ ಒಂದು ಟಿಂಟ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂದರೆ ನಮ್ಮ ವಿನೋದ್ ಪ್ರಭಾಕರ್ ಅವರ ಪರ್ಫಾರ್ಮೆನ್ಸಲ್ಲಿ ಸೊ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇದೇ ಸಿನಿಮಾ ಬೇರೆ ಭಾಷೆಯಲ್ಲಿ ಬರುತ್ತೆ ಅಂತಂದರೆ ಅದನ್ನು ಹಾಡಿ ಕೊಂಡಾಡಿ ಹೊಗಳಿ 20 ಕೋಟಿ 25 ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಅಂತೇಳಿ ಅಂಥ ಪಬ್ಲಿಸಿಟಿ ಆಗುವಂಥ ಸಿನಿಮಾ ಇದು. ಸೊ ನಮ್ಮ ಕನ್ನಡದಲ್ಲಿ ದಯವಿಟ್ಟು ಕನ್ನಡಿಗರು ಇದನ್ನು ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಟೆಲಿಗ್ರಾಮಲ್ಲೆಲ್ಲ ಸಿನಿಮಾ ನೋಡಿದೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕಂತ ಕೇಳ್ತೀನಿ. ಯಾಕೆಂದರೆ ಪರ್ಫಾರ್ಮೆನ್ಸ್ ಆ ಥರ ಇದೆ. ನವೀನ್ ರೆಡ್ಡಿ ಅವರ ಡೈರೆಕ್ಷನ್ ಇರ್ಬೋದು, ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಡ್ ಸೋನಾಲ್ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಮುದ್ದಾಗಿ ಕ್ಯೂಟಾಗಿ ಮಾಡಿದ್ದಾರೆ. ಆ್ಯಂಡ್ ಎಡಿಟಿಂಗ್ ಇರ್ಬೋದು, ನಮ್ಮ ವಿಜಯ್ ಅವ್ರದ್ದು ಎಡಿಟಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದು ಜಾನರಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಅಥವಾ ಒಂದು ಅವರ ಏನು ಕೆಲಸದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅದೇ ಅಬ್ವಿಯಸ್ಲಿ ನಮ್ಮ ಸೋನಾಲ್ ಅವ್ರ ಪರ್ಫಾರ್ಮೆನ್ಸ್ ಮಾತಾಡೋಂಗೆ ಇಲ್ಲ, ತುಂಬ ಕ್ಯೂಟಾಗಿ ಮುದ್ದು ಮಾಡಿದ್ದಾರೆ. ಇದರಲ್ಲಿ ಅವ್ರು ತುಂಬ ಆ್ಯಕ್ಟ್ ಏನು ಮಾಡಿಲ್ಲ, ಯಾಕೆಂತಂದರೆ ಅವ್ರು ಇರೋದೇ ಹಂಗೆ. ನೀವು ಸಿನಿಮಾದಲ್ಲಿ ಏನು ನೋಡ್ತೀರಾ ಆ ಕ್ಯೂಟಾಗಿ ನಾಟಿಯಾಗಿ ಅವ್ರು ರಿಯಲ್ ಲೈಫಲ್ಲಿ ಅದನ್ನೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋಂಥ ಒಂದು ಅದ್ಭುತ ಸಿನಿಮಾ. ದಯವಿಟ್ಟು ಕನ್ನಡಿಗರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇದು ಮೌತ್ ಟಾಕ್ ಆಗಿ ಹಿಟ್ ಆಗುವಂಥ ಒಂದು ಸಿನಿಮಾ ಇದು ಖಂಡಿತವಾಗಿ. ನಮಸ್ಕಾರ ಎಲ್ರಿಗೂ. ನಾನು ಸೋನಲ್ ಅವ್ರಿಗೆ ಡೇ ಒನ್ನಿಂದ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿಯೊಂದು ಸಿನಿಮಾಲೂ ಐ ಹ್ಯಾವ್ ಬೀನ್ ಅಸೋಸಿಯೇಟೆಡ್ ವಿತ್ ಹರ್. ಸೊ ಐ ಫೀಲ್ ಸೋ ಪ್ರೌಡ್ ದ ವೇ ಶಿ ಇಸ್ ಗ್ರೋನ್ ಆಲ್ ದೀಸ್ ಇಯರ್ಸ್. ಇಷ್ಟು ವರ್ಷದಲ್ಲಿ ಅವರನ್ನು ಇವತ್ತು ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ನೋಡುವಾಗ ನನಗೆ ಅವ್ರು ಏನೋ ಹೊರಗಡೆಯಿಂದ ಅಭಿನಯ ಮಾಡ್ತಿದ್ದಾರೆ ಅಂತ ಅನಿಸ್ತಾನೆ ಇರಲಿಲ್ಲ. ಐ ಜಸ್ಟ್ ಫೆಲ್ಟ್ ದಟ್ ಶಿ ಈಸ್ ಜಸ್ಟ್ ಟ್ರೈಂಗ್ ಟು ಬಿ ಹರ್ ಸೆಲ್ಫ್. ಅವ್ರು ಹೇಗಿದ್ದಾರೆ ಹಾಗೆ ಅಭಿನಯ ಮಾಡಿದ್ದಾರೆ ಅಂತ ಅನಿಸ್ತು. ಸಿನಿಮಾ ಬಗ್ಗೆ ಮಾತಾಡೋಗೆ ಇಲ್ಲ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಎಲ್ಲರೂ ಥಿಯೇಟರ್ಗೆ ಬಂದು ದಯವಿಟ್ಟು ಅದಕ್ಕೆ ಪ್ರೋತ್ಸಾಹ ನೀಡಿ, ಎಲ್ಲರೂ ಚಪ್ಪಾಳೆ ತಟ್ಟಿ ಬೆಂಬಲಿಸಿ ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಲೋಕೇಶ್ ಅಂತ. ತುಂಬ ಜನ ಕನ್ನಡ ಫಿಲಮ್ನ ಬೇರೆ ಬೇರೆ ಲ್ಯಾಂಗ್ವೇಜ್ ಫಿಲಮ್ಗೆ ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಈ ಥರ ಫಿಲಮ್ನ ತಮಿಳಲ್ಲಿ ತೆಲುಗುನಲ್ಲಿ ಬೇರೆಯವ್ರು ನೋಡಿದ್ರೆ 200 crore 300 crore ಬಜೆಟ್ ಕಲೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಈ ಥರ ಫಿಲಮು ಒಂದು ಕನ್ನಡ ಫಿಲಮ್ಮು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು. ಆ್ಯಕ್ಚುಲಿ ವಿನೋದ್ ಪ್ರಭಾಕರ್ ಸರ್ನ ಈ ಥರ ಶೇಡಲ್ಲಿ ಕಾಮನ್ ಆಗಿ ನೀವು ಯಾರೂ ನೋಡಿರೋದಿಲ್ಲ. ಆಮೇಲೆ ತುಂಬ ಯುವಜನತೆಗೆ ಯೂತ್ಸ್ಗೆ ತುಂಬ ಒಳ್ಳೆ ಮೆಸೇಜ್ ಇದೆ. ಆಮೇಲೆ ಈಗ ಅಟ್ ಪ್ರೆಸೆಂಟ್ ನಡೀತಾ ಇರೋ ಅತ್ಯಾಚಾರಗಳಿಗೆ ಅದು ಏನು ಒಂದು ಇದು ಕೊಡಬೇಕು, ಶಿಕ್ಷೆ ಕೊಡಬೇಕು ಅನ್ನೋದನ್ನು ಒಂದು ಫಿಲಮಲ್ಲಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಬಾಟಲ್ ಮಣಿನ ನೋಡಿರ್ತೀರ ನೀವು, ಶ್ರುತಿ ಮೇಡಮ್ ಅವ್ರು ಆ್ಯಕ್ಟಿಂಗ್ ಮಾಡಿರೋದು. ಅದಕ್ಕಿಂತ ಟೆರರ್ ಆಗಿ ಅದಕ್ಕಿಂತ ತುಂಬ ಯೂನಿಕ್ಕಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಾಲಾಶ್ರೀ ಮೇಡಮ್ ಬರೋದು ಆ್ಯಕ್ಚುಲಿ ಫಿಲಮಲ್ಲಿ ಸರ್ಪ್ರೈಸು. ನೀವೆಲ್ಲರೂ ಫಿಲಮ್ನ ಬಿಗಿನಿಂಗಲ್ಲಿ ನೋಡಬೇಕಾದ್ರೆ ತುಂಬ ಸ್ಟ್ರಾಂಗ್ ಆಗಿ ಏನಪ್ಪ ಇಷ್ಟು ಒರ್ಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅಂದ್ಕೊತೀರಾ. ಕೊನೆಯಲ್ಲಿ ನೀವು ಎಲ್ಲರೂ ಥಿಯೇಟ್ರಿಂದ ಬರಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರುತ್ತೆ, ಆಮೇಲೆ ನಿಮ್ಮ ಕಣ್ಣೀರು ಒದ್ದೆ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. ಕನ್ನಡಿಗರು ಏನು ಮಾಡಬೇಕು ಅಂದರೆ ಫಸ್ಟು ಕನ್ನಡ ಫಿಲಮ್ಗೆ ಮೊದಲು ಆದ್ಯತೆ ಕೊಡಬೇಕು. ತುಂಬ ಜನ ಏನು ಮಾಡ್ತಾರೆ, ತಮಿಳು ತೆಲುಗು ಬೇರೆ ಫಿಲಮ್ನ ನೋಡ್ತಾರೆ. ಫಸ್ಟು ಕನ್ನಡ ಫಿಲಮ್ನ ನೋಡಿ, ಕನ್ನಡ ಫಿಲಮ್ನ ಬೆಳೆಸಿ. ಥ್ಯಾಂಕ್ ಯು. ನಮಸ್ತೆ. ಮಾದೇವ ವಿನೋದ್ ಪ್ರಭಾಕರ್ ಗೆಳೆಯನ ಸಿನಿಮಾ. ಈ ಮತ್ತೊಬ್ಬ ಗೆಳೆಯ ನವೀನ್ ರೆಡ್ಡಿ ನಿರ್ದೇಶಕರು.
ಇಬ್ಬರು ಕಾಂಬಿನೇಷನಲ್ಲಿ ಬಂದಿರುವಂಥ ಸಿನಿಮಾ ಮಾದೇವನ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳು ಸಾಕಾಗಲ್ಲ. ಯಾಕಂದರೆ ಈ ಇಡೀ ಸಿನಿಮಾ ಬಂದು ಒಂದು ಎಮೋಷನ್ಸ್ ಮೇಲೆ ಇರುವಂಥ ಒಂದು ಸಿನಿಮಾ. ಭಾಳ ಖುಷಿಯಾಗುವಂಥ ವಿಚಾರ, ಪ್ರತಿಯೊಬ್ಬರು ಕಲಾವಿದರು, ಅಚ್ಯುತ್ ಸಾರ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ಮಹಾರಾಷ್ಟ್ರಿ ಮೇಡಮ್ ಇರ್ಬೋದು, ಸೋನಾಲ್ ಅವರು ಇರ್ಬೋದು, ಪ್ರತಿಯೊಬ್ಬರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇಡೀ ಚಿತ್ರದ ಕತೆ ಏನು ಸಾಗ್ತಾ ಹೋಗುತ್ತೆ, ನಿಮ್ಮನ್ನು ಆವರಿಸ್ತಾ ಹೋಗುತ್ತೆ ಸಿನಿಮಾ. ಗೆಳೆಯ, ಈ ಸಿನಿಮಾ ಇಲ್ಲಿವರೆಗೂ ಒಂದು ಲೆಕ್ಕ, ಈ ಸಿನಿಮಾ ಬಂದ ಮೇಲೆ ಇನ್ನೊಂದು ಲೆಕ್ಕ. ಗುಡ್ ಲಕ್ ಗೆಳೆಯ, ಒಳ್ಳೆಯದಾಗಲಿ. ವಿನೋದ್, ಲವ್ ಯು. ತುಂಬ ಚೆನ್ನಾಗಿ ಬೇರೆ ಒಂದು ಝೋನರಲ್ಲಿ ಕಾಣಿಸ್ತಿದ್ಯಾ, ಭಾಳ ಖುಷಿಯಾಗುತ್ತೆ. ರೆಡ್ಡಿ, ಅದ್ಭುತವಾಗಿ ನಿರ್ದೇಶನ ಮಾಡಿದ್ಯಾ, ನಿನಗೂ ಕೂಡ ಒಳ್ಳೆಯದಾಗಲಿ. ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ಹರಿಸಿ ಹಾರೈಸಿ. ಕನ್ನಡ ಚಿತ್ರಮಂದಿರದಲ್ಲೇ ದಯವಿಟ್ಟು ನೋಡಿ. ತಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಮಾದೇವ, ಗುಡ್ ಲಕ್ ಟು ಎವ್ರಿ ಒನ್. ಈ ಸಿನಿಮಾ ನೋಡಿದಾಗ ನನಗನ್ಸಿದ್ದು ವಿನೋದ್ ಅಣ್ಣ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಈ ಥರ ಪಾತ್ರ ಮಾಡ್ಬೋದು ಅಂತ ನನಗೆ ಸಖತ್ ಆಶ್ಚರ್ಯ ಆಯಿತು. ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸು ಮನಸ್ಸಲ್ಲಿ ಉಳಿಯುತ್ತೆ. ಆದರೆ ಅದರ ಜೊತೆಗೆ ನಮ್ಮ ನಿರ್ದೇಶಕರು ಹಾಗೆ ಛಾಯಾಗ್ರಾಹಕರು ಇಬ್ಬರ ಕೆಲಸನೂ ಪ್ರತಿಯೊಂದು ಶಾರ್ಟಲ್ಲೂ ನಿಮಗೆ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಟೋಟಲಿ ವೆರಿ ಎಂಟರ್ಟೈನ್ಮೆಂಟ್, ನಿಮ್ಗೆ ಏನೇನು ಬೇಕು ಎಲ್ಲ ಇದೆ. ನವರಸಗಳು ತುಂಬಿರೋಂಥ ಸಿನಿಮಾ ಇದು. ಇಂಥ ಸಿನಿಮಾನ ನಾವು ಪ್ರೋತ್ಸಾಹ ಮಾಡಲೇಬೇಕು. ಇದನ್ನು ಪ್ರೋತ್ಸಾಹ ಹೇಗೆ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬಂದು ನೋಡಬೇಕು. ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ, ಇಂಥ ಒಳ್ಳೆ ಸ್ಕ್ರಿಪ್ಟ್ ಇರೋ, ಇಂಥ ಒಳ್ಳೆ ಟೀಮ್ ಕೆಲಸ ಮಾಡಿದ್ದು, ಇಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಇಂಥ ಸಿನಿಮಾನ ದಯವಿಟ್ಟು ಪ್ರೋತ್ಸಾಹ ಮಾಡಿ. ಹಾಗೆ ನನಗಂತೂ ಸಖತ್ ಇಷ್ಟ ಆಗಿದೆ. ನಾನು ಒಂದಷ್ಟು ಜನ ಕೇಳ್ತೀನಿ, ನೀವು ಒಂದಷ್ಟು ಜನ ಕೇಳಿ. ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಈಗ ತಾನೇ ಮಾದೇವ ಸಿನಿಮಾ ನೋಡಿದೆ. ಈ ಸಿನಿಮಾದ ಬಗ್ಗೆ ಒಂದು ಲೈನಲ್ಲೇ ಹೇಳಬೇಕು ಅಂದರೆ, ಒಬ್ಬ ಮೃಗ ಮನುಷ್ಯನಾಗೋಕ್ಕೂ ಪ್ರೀತಿ ಕಾರಣ, ಒಬ್ಬ ಮನುಷ್ಯ ರಾಕ್ಷಸನಾಗೋಕ್ಕೂ ಪ್ರೀತಿ ಕಾರಣ. ಒಂದು ಪ್ರೀತಿ ಏನೆಲ್ಲ ಮಾಡಿಸುತ್ತೆ ಅನ್ನೋದನ್ನು ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ನರೇಟ್ ಮಾಡಿದ್ದಾರೆ. ಒಂದೊಂದು ಸೀನಲ್ಲೂ ಆ ಎಮೋಷನ್ ತುಂಬಿದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಬ್ಯಾಕ್ಗ್ರೌಂಡ್ ಕೂಡ. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ವರ್ಸಟೈಲ್ ಆ್ಯಕ್ಟರ್. ವಿನೋದ್ ಸರ್, ನಿಶಾ ಮ್ಯಾಮ್ ತುಂಬ ವರ್ಷಗಳಿಂದ ನಂಗೆ ಆತ್ಮೀಯರು, ಫ್ಯಾಮಿಲಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಅವ್ರು ಇಷ್ಟು ದಿನ ಮಾಡ್ಕೊಂಡು ಬಂದಿರೋದ ಸಿನಿಮಾಗಳೇ ಒಂದಾದರೆ ಈ ಮಾದೇವ ಸಿನಿಮಾನೇ ಇನ್ನೊಂದು ಥರ ಇದೆ. ಅಷ್ಟು ಅದ್ಭುತವಾಗಿ ಒಬ್ಬ ಕಲಾವಿದನಾಗಿ, ಒಬ್ಬ ನಟ ರಾಕ್ಷಸನಾಗಿ ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಹಾಗೆ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಕಾಡಿನ ರಾಜ ಪ್ರಭಾಕರ್ ಸರ್ ಅವರು ಏನು ಆ್ಯಕ್ಟ್ ಮಾಡಿದ್ದಾರೆ, ಆ ಒಂದು ಉಗ್ರತನ ನಮ್ಮ ವಿನೋದ್ ಪ್ರಭಾಕರ್ ಸರ್ ಮುಖದಲ್ಲೂ ಕೂಡ, ಆ ಒಂದು ಆ್ಯಕ್ಟಿಂಗಲ್ಲಿ ಕೂಡ ಕಾಣಿಸ್ತು. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನನಗಂತೂ ಬಹಳ ಇಷ್ಟ ಆಯಿತು. ಆ್ಯಂಡ್ ರಾಬರ್ಟ್ ಜೋಡಿನ ತೆರೆ ಮೇಲೆ ನೋಡಬೇಕು ಅಂತ ಬಹಳಷ್ಟು ಜನಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ರು. ಆ ಒಂದು ಕನಸು ಇವಾಗ ನನಸಾಗಿದೆ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಒಂದು ಪೇರ್. ಸೋನಲ್ ಅವರು ಕೂಡ ಅವ್ರು ಇಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅಷ್ಟೇ ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅಷ್ಟೇ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಎಕ್ಸ್ಪ್ರೆಷನ್ಸ್ ಅಂತೂ ಒಂದೊಂದು ಸೀನಲ್ಲೂ ಬಹಳ ಅದ್ಭುತವಾಗಿದೆ. ನನಗಂತೂ ತುಂಬ ಕನೆಕ್ಟ್ ಆಗಿರೋವಂಥ ಒಂದು ಪಾತ್ರ ಸೋನಲ್ ಅವ್ರದ್ದು. ಆ್ಯಂಡ್ ಸ್ಟಾರ್ ಕಾಸ್ಟಿಂಗ್ ಕೂಡ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ತುಂಬ ಅಚ್ಚುಕಟ್ಟಾಗಿ ಅವ್ರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಆ್ಯಂಡ್ ಶ್ರುತಿ ಮೇಡಮ್ ಪಾತ್ರ ಹೇಳಬೇಕು ಅಂದರೆ, ಇಷ್ಟು ದಿನ ನೀವೇನು ನೋಡ್ಕೊಂಡು ಬಂದಿರಿ, ಅಳಿಸ್ತಾ ಇದ್ರು, ಈ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ನೀವು ಅಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ನಿಮ್ಮನ್ನು ಬೇರೆ ರೀತಿಯಲ್ಲೇ ತೊಗೊಂಡೋಗ್ತಾರೆ. ಒಟ್ಟಾರೆ ಅದ್ಭುತವಾದ ಸಿನಿಮಾ. ಸಿನಿಮಾಟೋಗ್ರಫಿ, ಎಡಿಟಿಂಗ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಎಲ್ಲನೂ ಸಕ್ಕತ್ತಾಗಿದೆ. ತುಂಬ ಇಷ್ಟ ಆಯಿತು. ಆ್ಯಂಡ್ ಜೂನ್ 6ನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಬಹಳ ಇಂಪಾರ್ಟೆಂಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಹಾರ್ ಅಂತ. ದರ್ಶನ್ ಸರ್ ಸುಮ್ಮನೆ ಅವ್ರನ್ನ ಟೈಗರ್ ಅಂತ ಕರೆದಿಲ್ಲ. ಟೈಗರ್ ಬ್ಲಡ್ ಲೈನ್ ಏನು ಅಂತ ಈ ಸಿನಿಮಾ ಬಂದು ನೋಡಿ ಗೊತ್ತಾಗುತ್ತೆ. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಆ ಟೆರರ್ ಲುಕ್ಕು, ಎಸ್ಪೆಷಲಿ ಈ ಕ್ಯಾರೆಕ್ಟರ್ನ ಅವ್ರು ಪಿಕ್ ಮಾಡಿದಾಗಲೇ ಆ ಸಿನಿಮಾ ಗೆಲ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಆ ವರ್ಸಟೈಲಿಟಿ ಇರೋ ಕ್ಯಾರೆಕ್ಟರ್ ಇದು. ಆ ಕ್ಯಾರೆಕ್ಟರ್ ನೀವು ತುಂಬ ಕನೆಕ್ಟ್ ಆಗ್ತಿರೋದು. ಆ ಕ್ಯಾರೆಕ್ಟರ್ ಜರ್ನಿನೇ ಒಂಥರ ಇದ್ರೂ ನಿಮ್ಮನ್ನ ಕನೆಕ್ಷನ್ ಕರ್ಕೊಂಡು ಹೋಗೋದೇ ಅದು ಬೇರೆ ಥರ ಟ್ರಾವೆಲ್ ಆಗುತ್ತೆ. ಸೊ ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಸೋನಲ್ ಅವರು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಅಷ್ಟು ಆ ಮುದ್ದಾಗ ಎರಡು ಜೋಡಿ ಆ ಜೋಡಿ ತುಂಬ ಮುದ್ದಾಗ ಕಾಣ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಶ್ರುತಿ ಮ್ಯಾಮ್ ಮಾತ್ರ ಈ ಸಿನಿಮಾದಲ್ಲಿ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಥರ ಒಂದು ಮಾಸಾಗಿ ಕಾಣಿಸ್ಕೋತಾರೆ. ತವರಿನ ತೊಟ್ಟಲು ಆ ಥರ ಸಿನಿಮಾ ಮಾಡಿದವರು ಈ ಥರ ಒಂದು ಮಾಸಾಗಿ ಕಾಣಿಸ್ಕೋತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಸ್ಪೆಷಲಿ ತುಂಬ ಜನ ಇಲ್ಲಿ ಕ್ಯಾಮಿಯೋ ಮಾಡಿದ್ದಾರೆ. ಕಿಟ್ಟಿ ಸರ್ ಆಗಿರ್ಬೋದು, ಶ್ರೀನಗರ ಕಿಟ್ಟಿ ಸರ್, ಅವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಆ ಟೆರರ್ ಲುಕ್ ಆಗಲಿ ಆ್ಯಂಡ್ ಮಹಾಲಕ್ಷ್ಮಿ ಮ್ಯಾಮ್ ಎಂಟ್ರಿ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ಕನ್ನಡಿಗರು ಮಾತ್ರನೇ ಅಲ್ಲ, ಎಲ್ಲ ಭಾಷೆಯ ಜನಗಳು ಬಂದು ಈ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.
ಅಳ್ಬೇಡ ಅಂತ ಹೇಳ್ತೀರಾ. ಮೇ ಬಿ ನನಗೆ ಈ ಸಿನಿಮಾ ನೋಡಾದ್ಮೇಲೆ ಇದರಿಂದ ಆಚೆ ಬರೋಕ್ಕೆ ಮೇ ಬಿ ಒಂದು 3 days ಆಗ್ಬೋದು ಮೇ ಬಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಪ್ರೌಡ್ಲಿ ಸೇ ನನ್ನ ಅಣ್ಣ ಒಂದೊಳ್ಳೆ ಮೂವಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಷ್ಟು ದಿನ ಅವರ ಎಲ್ಲ ಸಿನಿಮಾಗಿಂತ ತುಂಬ ಡಿಫ್ರೆಂಟ್ ಆಗಿದೆ ದಟ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಎಲ್ಲರೂ ಸೇರಿ ಮಾಡಿರೋ ಅಂಥ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸೊನಾಲ್ ಅವರಾಗಿರ್ಬೋದು, ಶ್ರುತಿ ಅಮ್ಮ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ಲಿ ಇಲ್ಲ ಓಕೆ ಅಳಲ್ಲ. ಆ್ಯಂಡ್ ತುಂಬ ಅದ್ಭುತವಾಗಿ ನೋಡಿದವ್ರು ಕೂಡ ಒಂದು 4 ಜನಕ್ಕೆ ನೀವೇ ಹೇಳ್ತೀರಾ ಮೂವಿ ತುಂಬ ಚೆನ್ನಾಗಿದೆ ಹೋಗಿ ನೋಡಿ ಅಂತ. ನಾನು ಇವಾಗ ನೋಡಿದ್ರೂ ಮತ್ತೆ ನೋಡ್ಬೇಕು ಅನ್ನಿಸ್ತಿದೆ, ಆದರೆ ಇವತ್ತು ಮತ್ತೆ ಅಳಬಾರ್ದು ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ June 6th ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್. ಈ ಸಿನಿಮಾ ನೋಡಿ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿರೋದಕ್ಕೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಇದೆ. ನಾವು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ನಿದ್ದೆ ಇಲ್ದಂಗೆ ಕೆಲಸ ಮಾಡಿದ್ವಿ ಸಿಕ್ಕಾಪಟ್ಟೆ. ಅದು ಆವಾಗಲೇ ಮಾತಾಡ್ತಾ ಇದ್ವಿ. 4-5 ಗಂಟೆ ಸಂಜೆ ಅಲ್ಲ ಬೆಳಗ್ಗೆವರೆಗೂ ಕೆಲಸ ಮಾಡ್ತಾಯಿದ್ವಿ. ಅಷ್ಟು ಕಷ್ಟಪಟ್ಟು ಈಗ ಸ್ಕ್ರೀನ್ ಮೇಲೆ ಅದೆಲ್ಲ ವರ್ಕ್ನ ನೋಡಿ ಜನಗಳು ಎಂಜಾಯ್ ಮಾಡ್ತಾಯಿದ್ರೆ, ಮೇಯ್ನ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಜನ ಅಳ್ತಾ ಇದ್ರೆ ನಮಗೊಂಥರ ಖುಷಿ ಆಗ್ತಿದೆ ಆ್ಯಕ್ಚುಲಿ. ತುಂಬ ಥ್ಯಾಂಕ್ಸ್. June 6th ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ನಿಮ್ಗೆ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಕಳಿಸಿ ಮೌತ್ ಪಬ್ಲಿಸಿಟಿ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾದೇವ ಸಿನಿಮಾ ನಿಶಾ ಮ್ಯಾಮ್ ಅವರು ಕರೆದಿರೋದಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಸಿನಿಮಾಲಿ ಏನಿದೆ ಏನಿಲ್ಲ ಅಂತ ಹೇಳೋದಕ್ಕಿಂತ ಕೊನೆಯ 20 ನಿಮಿಷ ಆ ಕ್ಲೈಮ್ಯಾಕ್ಸ್ ಪಾರ್ಟ್ ಇದೆಯಲ್ಲ ಕಿಕ್ಕೇ ಇರುತ್ತೆ. ಆ್ಯಂಡ್ ವಿನೋದ್ ಸರ್ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಫೈಟ್ ಇದುವರೆಗೂ ನೋಡಿದ್ದೀವಿ, ಅವ್ರು ಫೈಟ್ ಮಾಡ್ತಾರೆ, ಬೇರೆ ಎಲ್ಲನೂ ಇದೆ, ಬಟ್ ಇದರಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ತರಿಸ್ತಾರೆ. ಸೊ ಮಾದೇವಗೆ ಆಲ್ ದಿ ವೆರಿ ಬೆಸ್ಟ್. ನಿರ್ದೇಶಕ KM ಚೈತನ್ಯ. ಈಗ ತಾನೇ ಮಾದೇವ ಸಿನಿಮಾ ನೋಡಿದೆ. ಇತ್ತೀಚೆಗೆ ಬಂದಿರೋಂಥ ಕನ್ನಡ ಸಿನಿಮಾಗಳಲ್ಲಿ ಒಂದು ಬಹಳ ಪವರ್ಫುಲ್ ಆದಂಥ ಒಂದು ಸಿನಿಮಾ ಅಂದರೆ ಈ ಮಾದೇವ. ಎಸ್ಪೆಷಲಿ ಇದರ ಕಥೆ, ಇದು ನಿರೂಪಿಸಿರುವಂಥ ರೀತಿ, ಎಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬರೊಬ್ಬರು ಪರ್ಫಾರ್ಮ್ ಮಾಡಿರುವಂಥ ರೀತಿ. ವಿನೋದ್ ಪ್ರಭಾಕರ್ ಅವರ ಬಹುಶಃ ಕೆರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅನಿಸುತ್ತೆ. ಅಷ್ಟು ಪವರ್ಫುಲ್ಲಾಗಿ ಆ ಪಾತ್ರವನ್ನು ಆಹ್ವಾನಿಸಿದ್ದಾರೆ ಅವರು. ಸೊನಾಲ್ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಶ್ರುತಿಯವರಂತೂ ಬೆರಗುಗೊಳಿಸ್ತಾರೆ. ಕ್ಲೈಮ್ಯಾಕ್ಸ್ ಬಹಳ ಅನಿರೀಕ್ಷಿತವಾದ, ಬಹಳ ಒಂದು ರೀತಿ ವಿಚಲಿತಗೊಳಿಸುವಂಥ ಒಂದು ಕ್ಲೈಮ್ಯಾಕ್ಸು. ಈ ಚಿತ್ರತಂಡದ ಎಲ್ಲರೂ ತುಂಬ ಚೆನ್ನಾಗಿ ದುಡಿದಿದ್ದಾರೆ. ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲ ವಿಭಾಗದಲ್ಲೂ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಿನಿಮಾ ಗೆಲ್ಲಬೇಕು, ಜನ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನಿರ್ದೇಶಕ ಅನಿಲ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಈಗಷ್ಟೇ ಸಿನಿಮಾ ಮಾದೇವ ಸಿನಿಮಾ ನೋಡ್ಕೊಂಡು ಬಂದ್ವಿ. ನಿಜವಾಗ್ಲೂ ಅದ್ಭುತವಾದಂಥ ಸಿನಿಮಾ. ಎಸ್ಪೆಷಲಿ ವಿನೋದ್ ಪ್ರಭಾಕರ್ ಅವರ ಅಭಿನಯ ಅಂತ ಅಲ್ಟಿಮೇಟ್ ಮಾಡಿದ್ದಾರೆ. ಈಗೇನು ಜನ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ, ಅದು ಈ ಸಿನಿಮಾಯಿಂದ ಖಂಡಿತವಾಗ್ಲೂ ಅದು ಬದಲಾಗುತ್ತೆ. ಯಾಕೆಂದರೆ ಅಷ್ಟು ಅದ್ಭುತವಾದಂಥ ಸಿನಿಮಾ. ಮೇಲೆ ನವೀನ್ ರೆಡ್ಡಿ ಅವ್ರ ನಿರ್ದೇಶನ, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆ್ಯಕ್ಷನ್ ಅಂತೂ ಗೂಸ್ ಬಂಪ್ಸ್, ಎಮೋಷನ್ ಅಂತೂ ತುಂಬ ಕಣ್ಣಲ್ಲಿ ನೀರು ಬರೆಸುತ್ತೆ. ಅಷ್ಟು ಎಮೋಷ್ನಲ್ ಆಗಿದೆ ಸಿನಿಮಾ. ಮತ್ತು ಶ್ರುತಿ ಮ್ಯಾಮ್ನ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋದು ಒಂದು ಏನು ಕರ್ನಾಟಕದ ಜನತೆ ಇಲ್ಲಿವರೆಗೂ ನೀವೇನು ನೋಡಿದ್ದೀರಾ ಅದು ಈ ಸಿನಿಮಾದಲ್ಲಿ ಬೇರೆನೇ ಇದೆ. ಅದು ಏನು ಅಂತ ನಾವು ಹೇಳಿದ್ರೆ ಚೆನ್ನಾಗಿರೋಲ್ಲ. ನೀವು ಪ್ರತಿಯೊಂದು ಬಂದು ಅದು ಅನುಭವಿಸ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಅವ್ರವ್ರ ಪಾತ್ರನ ಜೀವಿಸಿದ್ದಾರೆ. ಒಂದು ಸಿನಿಮಾಟೋಗ್ರಫಿ ಆಗಿರಲಿ, ಎಸ್ಪೆಷಲಿ ನನಗೆ ಆ ಟ್ರೈನ್ ಎಪಿಸೋಡ್ಸು, VFX ಆಗಲಿ ಎಲ್ಲದೂ ನನಗೆ ತುಂಬಾ ಇಷ್ಟ ಆಯಿತು. ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಮಾದೇವ ಸಿನಿಮಾಯಿಂದ ಥಿಯೇಟ್ರಿಗೆ ಜನಗಳು ಖಂಡಿತವಾಗ್ಲೂ ಬರಲಿ ಅಂತ ಹೇಳಲ್ಲ, ಬಂದೇ ಬರ್ತಾರೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ನವೀನ್ ಅವ್ರಿಗೆ ಡೈರೆಕ್ಟ್ರಿಗೆ ಒಳ್ಳೆಯದಾಗಲಿ, ವಿನೋದ್ ಪ್ರಭಾಕರ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ನನಗಂತೂ ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಯಿತು ಈ ಸಿನಿಮಾ ನೋಡಿ. ಸಿನಿಮಾ ನೋಡೋದು ಬೇರೆ, ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಮಾಧ್ಯಮ, ಎಂಟರ್ಟೈನ್ಮೆಂಟ್ ಅಂತಾರೆ, ಬಟ್ ಅದನ್ನು ಮೀರಿ ಒಂದು ಅನುಭವ ಕೊಡ್ತು. ಆ್ಯಕ್ಚುಲಿ ಮಾತಾಡೋಕ್ಕಾಗಲ್ಲ, ಅಷ್ಟು ಸೈಲೆನ್ಸ್ ಇದೆ ಸಿನಿಮಾ. ಕ್ಲೈಮ್ಯಾಕ್ಸ್ ಕೊಡ್ತಿದ್ದಂಗೆ ಎಲ್ಲರೂ ಅದು ತುಂಬಾ ಕಾಡುತ್ತೆ ಸಿನಿಮಾ. ಸಿನಿಮಾ ನೋಡಿ ನಾವು ಹೇಳೋದಕ್ಕಿಂತ ಪ್ರತಿಯೊಬ್ಬರು ಬಂದು ಅನುಭವಿಸಿ ಅಂತ ನಾನು ಕೇಳ್ತೀನಿ. ನಾನು ನಿಮ್ಮ ಹರಿಸಂತೋಷ್ ಮಾತಾಡ್ತಾ ಇದ್ದೀನಿ. ಮಾದೇವ ಸಿನಿಮಾ ಡೇ ಒನ್ನಿಂದ ತುಂಬ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ಸಿನಿಮಾ. ಬಟ್ ನವೀನ್ ನನ್ನ ಫ್ರೆಂಡು, ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂತ. ತುಂಬ ದಿನ ಆದಮೇಲೆ, ಮೇ ಬಿ ಕಾಟೇರ ಆದಮೇಲೆ ಒಂದು ರೂರಲ್ ಸೈಡಲ್ಲಿ ಹುಟ್ಟಿರೋ ಒಂದು ಕಥೆನ ತೊಗೊಂಡು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ
ಯೂಶ್ವಲಿ ಕಲ್ಟ್ ಮತ್ತು ಕಮರ್ಷಿಯಲ್ ಎರಡೂ ಮಿಕ್ಸ್ ಮಾಡೋದು ತುಂಬ ರೇರು. ಆ ಥರದ್ದೊಂದು ಬ್ಲೆಂಡ್ ಈ ಸಿನಿಮಾದಲ್ಲಿ ಆಗಿದೆ. 100% ರೂರಲ್ ಆಡಿಯನ್ಸ್ಗೆಲ್ಲ ಹೊಟ್ಟೆ ತುಂಬ ಅಂದರೆ ಒಂದು ಫುಲ್ ಮೀಲ್ಸ್ ಅಂತ ಹೇಳ್ಬೋದು. ಆ ಥರ ಸಿನಿಮಾದಲ್ಲಿ ಎಲ್ಲ ವಿಭಾಗದಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಆರ್ಟಿಸ್ಟ್ಗಳು, ಶ್ರುತಿ ಮೇಡಮು, ವಿನೋದ್ ರಾಜ್ ಸರ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಟೆಕ್ನಿಕಲ್ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಸೊ ಎಲ್ಲರೂ ಈ ಸಿನಿಮಾ ನೋಡಿ ಈ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾ ಗೆದ್ದರೆ ಇದು ಇನ್ನೂ ನಿರ್ಮಾಪಕರು ಇನ್ನೂ ಹಲವಷ್ಟು ಈ ಥರ ಸಿನಿಮಾಗಳನ್ನ ತೆಗೀಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಲ್ ಟೀಮ್ಗೆ ಆಲ್ ದಿ ಬೆಸ್ಟ್. 2025ರಲ್ಲಿ ಒಂದು ಅತ್ಯುತ್ತಮವಾದಂಥ ಚಿತ್ರ ಮಹಾದೇವ ಅನ್ನುವಂಥ ಚಿತ್ರ ಇವತ್ತು ಎಲ್ಲ ವೀಕ್ಷಕರು ನೋಡಿ ಬಹಳ ಹೆಮ್ಮೆಯನ್ನು ಪಟ್ಟಿದ್ದಾರೆ. ಟೈಗರ್ ಪ್ರಭಾಕರ್ ಅವರು ಕನ್ನಡ ಮತ್ತು ಎಲ್ಲ ಭಾಷೆಗಳಲ್ಲಿ 500 ಚಿತ್ರಗಳನ್ನು ಮಾಡಿ ಇವತ್ತು ಅವರ ಧ್ವನಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೇಳಿ ಸಂತೋಷ ಪಡುವಂಥ ಒಬ್ಬ ಆ್ಯಕ್ಟರ್. ಅದೇ ಹಾದಿಯಲ್ಲಿ ಇವತ್ತು ವಿನೋದ್ ಪ್ರಭಾಕರ್ ಅವರು ಇಲ್ಲಿಗೆ 23 ಚಿತ್ರಗಳನ್ನು ಮಾಡಿ ಇವತ್ತು ಕನ್ನಡದ ನಟರಲ್ಲಿ ಅತ್ಯುತ್ತಮವಾದಂಥ ನಟರ ಸಾಲಿನಲ್ಲಿ ಇವತ್ತು ಅವರು ಈ ಚಿತ್ರದ ಮುಖೇನ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ಇಂಥ ಯುವ ನಟರಿಂದ ಮುಂದಿನ ಪೀಳಿಗೆಗೆ ಕನ್ನಡದ ಹಿರಿಮೆಯನ್ನು, ಕನ್ನಡದ ಕಸ್ತೂರಿಯನ್ನು, ಕನ್ನಡಿಗರ ಹೃದಯವನ್ನು ಗೆಲ್ಲುವಂಥ ಮನಸ್ಸು, ಉಲ್ಲಾಸ ಅವರಲ್ಲಿದೆ. ಹಾಗಾಗಿ ಎಲ್ಲ ಕನ್ನಡಿಗರು ಈ ಚಿತ್ರಗಳನ್ನು ನೋಡಿಸಿ ಒಂದು ಅವರಿಗೆ ಒಂದು ಶಕ್ತಿಯನ್ನು ನಾವೇ ತುಂಬಬೇಕಾಗ್ತದೆ. ಚಪ್ಪಾಳಿ ಮುಖೇನ, ಶುಭ ಕೋರುವ ಮುಖೇನ ಅವರಿಗೆ ಒಳ್ಳೆಯದನ್ನು ಬಯಸಬೇಕು ಅಂಥೇಳಿ ಇಲ್ಲಿವರೆಗೂ ಚಿತ್ರವನ್ನು ನೋಡಿದೆ. ಈ ಚಿತ್ರವನ್ನು ನಿರ್ಮಾಪಕರು ಕೇಶವ್ ಅವರು ಬಹಳ ಗಟ್ಟಿ ಮನಸ್ಸನ್ನು ಮಾಡಿ ಈ ಚಿತ್ರಕ್ಕೆ ಒಂದು ಪುಷ್ಟಿಯನ್ನು ಕೊಟ್ಟು ಕನ್ನಡಕ್ಕೆ ಒಂದು ಚಿತ್ರರಂಗದ ಒಂದು ಅತ್ಯುತ್ತಮ ಚಿತ್ರವನ್ನು ಕೊಟ್ಟಿದ್ದಾರೆ. ವಿನೋದ್ ಪ್ರಭಾಕರ್ ಅವರು ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ಬಹಳ ಅಭೂತಪೂರ್ವಕ ತಂದೆ ಹಾಗೆ ಎಲ್ಲ ಆಯಾ ಕಟ್ಟಿನ ಜಾಗದಲ್ಲಿ ಆ ಪಾತ್ರವನ್ನು ನಿರ್ವಹಣೆಯನ್ನು ಮಾಡಿದ್ದಾರೆ. ಮತ್ತು ಹೀರೋಯಿನ್ ಆಗಿ ಸೋನಾಲ್ ಅನ್ನುವಂಥವರು ಚಿತ್ರದಲ್ಲಿ ಅವರ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಅಭಿನಯಿಸಿ ಈ ಚಿತ್ರಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬೊಬ್ಬ ಕಲಾವಿದನ ಪಾತ್ರಗಳು ಬಹಳ ಅದ್ಭುತವಾಗಿ ಅಮೋಘವಾಗಿ ಕನ್ನಡಕ್ಕೆ ಮೆರುಗನ್ನು ಕೊಡುವಂಥ ರೀತಿಯಲ್ಲಿ ಈ ಚಿತ್ರವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ತಾವೆಲ್ಲರೂ ಆಗಮಿಸಿದಿರಿ. ಇದು ಒಂದು ಸಂದೇಶ ಆಗಬೇಕು. ಈ ಚಿತ್ರವನ್ನು ಪ್ರತಿಯೊಬ್ಬರೂ ನೋಡುವಂಥ ಚಿತ್ರ. ಇದು ಒಂದು ವರ್ಗಕ್ಕೆ ಸೀಮಿತವಾದಿಲ್ಲ. ಹಳ್ಳಿ ಇರ್ಬೋದು ಅಥವಾ ತಂದೆ ತಾಯಿ ಕಳ್ಕೊಂಡಿರೋರ ಜೀವನ ಇರ್ಬೋದು, ಆಸೆ ಪಟ್ಟಿದ್ದು ಕೊನೆಗೆ ಸಿಕ್ಕಿಲ್ಲ ಅಂದಾಗ ಅದು ಎಲ್ಲೋ ಒಂದು ಭಾಗದಲ್ಲಿ ಮನಸ್ಸಿಗೆ ನೋವನ್ನು ಕೊಡುವಂಥ ಚಿತ್ರ. ಹಾಗೆ ಎಲ್ಲರೂ ನೋಡಿ ಆನಂದಿಸಿ ಮಹಾದೇವ ಅನ್ನೋ ಚಿತ್ರ ಯಶಸ್ವಿಯನ್ನು ಕಾಣಲಿ ಕರ್ನಾಟಕದಲ್ಲಿ. ತಮ್ಮೆಲ್ಲರ ಪರವಾಗಿ ಕನ್ನಡದ ಜನದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ತುಂಬ ಅದ್ಭುತವಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿನೋದ್ ಪ್ರಭಾಕರ್ ಆಗಲಿ, ಸೋನಾಲಿ ಆಗಲಿ, ಇಲ್ಲಿರೋ ಆರ್ಟಿಸ್ಟ್ಗಳು ಶ್ರುತಿ ಮ್ಯಾಮ್ ಆಗಲಿ, ನಮ್ಮ ಕಾಕ್ರೋಚ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. 100 ಡೇಸ್ ಅಂತೂ ಗ್ಯಾರಂಟಿ. ಅಲ್ಲಿ ಕೂತ್ಕೊಂಡು ನೋಡ್ತಿದ್ರೆ ಆ ಆ್ಯಕ್ಟಿಂಗಿಗೆ, ಶ್ರುತಿ ಮೇಡಮ್ ಮಾಡಿರೋ ಆ್ಯಕ್ಟಿಂಗಿಗೆ ಕೂತಿರೋ ಜಾಗದಲ್ಲಿ ಕಣ್ಣಲ್ಲಿ ನೀರು ಬರ್ತಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಮೂವಿಯಲ್ಲಿ ಪ್ರಭಾಕರ್ ಜೊತೆ ತಾಯಿ ಪಾರ್ಟ್ ಮಾಡಿದ್ದೀನಿ ನಾನು. ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ. ಆಲ್ ದ ಬೆಸ್ಟ್ ಇಡೀ ಮಹಾದೇವ ಟೀಮ್ಗೆ. ಬಹಳ ದಿವಸ ಆದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ ಥರ ಆಯಿತು. ಮಹಾದೇವ ಅಂದ್ರೇ ಐ ಥಿಂಕ್ ಇಟ್ಸ್ ಅ ಹಿಟ್. ಯಾಕಂದರೆ ಆ ಹೆಸರಲ್ಲೇ ಒಂದು ಶಕ್ತಿ ಇದೆ. ಟೋಟಲ್ ಎಲ್ಲ ಕ್ಯಾರೆಕ್ಟರ್ಸ್ ನೋಡಿದ್ರೆ ಆ್ಯಪ್ಟ್ ಆಗಿತ್ತು. ಅಂದರೆ ಯಾರ್ಯಾರು ಮಾಡಿರೋ ಪಾತ್ರಗಳು ಅವ್ರಿಗೆ ಕರೆಕ್ಟಾಗಿ ಸೀಮಿತವಾಗಿತ್ತು. ಆ್ಯಂಡ್ ವಿನೋದ್ ಆ್ಯಂಡ್ ನಿಶಾ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಫ್ ಮೈನ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ವಿನೋದ್ ಬಗ್ಗೆ ಹೇಳಬೇಕು ಅಂದರೆ ಸಚ್ ಅ ಹಂಬಲ್ ಗಾಯ್.
ಆ ಪರ್ಫಾರ್ಮೆನ್ಸ್ ಹಾಗೆ ಅದೆಲ್ಲ ಹಾಗೆ ತೋರಿಸ್ಕೊಂಡ್ರು. ಅಂದರೆ ಸೊ ಮಚ್ ಆಫ್ ಪರ್ಫಾರ್ಮೆನ್ಸ್ ವಾಸ್ ದೇರ್. ಐ ಥಿಂಕ್